ಮೇಡಮ್ ಮೊಬೈಲ್ ಈಗ ಸನ್ಮಾನ್ಯ ಶ್ರೀ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬ್ರವರು ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಹಾಗೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬ್ರವರು ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಾಬೂನು ಮತ್ತು ಮಾರ್ಚಕ ನಿಗಮ ನಿಯಮಿತದ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಶ್ರೀ ಅಪ್ಪಾಜಿ ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ ರಾಜುಗೌಡರು ಅವರು ಕೂಡ ಈ ಸಂದರ್ಭದಲ್ಲಿ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ ಆನಂದ್ ಕೆ ಸಾಹೇಬರು ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರವರು ಕೂಡ ಪುಷ್ಪ ನಮನವನ್ನು ಪರಮಪೂಜ್ಯರಿಗೆ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರುವಂತಹ ಶ್ರೀ ರಿಷಿ ಆನಂದ್ ಸಾಹೇಬರು ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹುಮನಾಬಾದದ MLC ಅವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಭೀಮರಾವ್ ಪಾಟೀಲ್ ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂತಹ ಪರಮ ಪೂಜ್ಯ ಬಾಗೇವಾಡಿಯ ಸಿದ್ಧಲಿಂಗ ಅಪ್ಪಗಳು ಕೂಡ ಅವರು ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಹಾಗೆಯೇ ಚೌಕಿ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಚೌಕಿ ಮಠ ಪೂಜ್ಯರು ಕೂಡ ಇಲ್ಲಿ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಗ್ರಾಮದ ಹಿರಿಯರಾಗಿ ಅನ್ನುಗೌಡರು ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸಲಿಕ್ಕೆ
ಆಗಿ ಹೋದ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳವರಿಗೆ ಪೊಲೀಸ್ ಗೌರವವನ್ನು ಸಲ್ಲಿಸಲಾಗ್ತಾ ಆಗಿದೆ. ಪಾಲ್ಗೊಂಡಿರುವ ಸಮಸ್ತ ಬಳಗಕ್ಕೆ ನಾವು ಅತ್ಯಂತ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇವೆ. ಇಡೀ ಜಿಲ್ಲಾಡಳಿತ, ತಾಲೂಕು ಆಡಳಿತ ಈ ಕಾರ್ಯದಲ್ಲಿ ತಮ್ಮನ್ನು ಕೈಜೋಡಿಸಿಕೊಂಡಿದೆ. ನಾಡಿನ ತುಂಬೆಲ್ಲ ಹರಿದು ಬಂದಿರುವ ಭಕ್ತ ಸಾಗರ ಇಲ್ಲಿ ಪರಮ ಪೂಜ್ಯರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗ್ತಾ ಇದ್ದಾರೆ. ಬಸವ ಚಿಂತನೆಗಳನ್ನೇ ಮೈಗೂಡಿಸಿಕೊಂಡ ಮಹಾನ್ ಚೇತನ ದರ್ಶನವನ್ನ ಹೀಗೆ ಇಡೀ ನಾಡಿನ ತುಂಬೆಲ್ಲ ತಮ್ಮ ಬಸವ ಚಿಂತನೆಗಳನ್ನೇ ಬಿತ್ತಿದಂತಹ ಮಹಾನ್ ಅದು ಚೇತನ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳು. ಅವರು ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನೇ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮನ್ನ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ನಂಬಿ ಬಯಲಾದನಯ್ಯ ಅನ್ನುವ ಅಲ್ಲಮ ಪ್ರಭುಗಳ ವಾಣಿಯಂತೆ ಬಯಲಿನಲ್ಲಿ ಬಯಲಾಗಿ ದೂರದ ಊರಿಗೆ ನಮ್ಮನ್ನ ಅಗಲಿ ಹೊರಟಿರುವ ಪರಮ ಪೂಜ್ಯರಿಗೆ ನಾವೆಲ್ಲರೂ ಕೂಡ ಅತ್ಯಂತ ತನ್ನತಿಯ ಪೂರ್ವಕ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅವರು ಮಾತೃ ಹೃದಯದ ಪರಮ ಪೂಜ್ಯರು. ಬಂದ ಭಕ್ತರಿಗೆಲ್ಲ ಸ್ವತಃ ತಾವೇ ಸಜ್ಜಕ ತುಪ್ಪವನ್ನು ಉಣಿಸಿ ಖುಷಿ ಪಡುವಂತಹ ದಾಸೋಹಿಗಳು. ಅಂತಹ ಪರಮ ಪೂಜ್ಯರನ್ನ ಕಳೆದುಕೊಂಡು ನಾವು ಶೋಕಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ. ನಮ್ಮ ಶರಣರು ಉಪಮಿಸಲಾಗದ ಉಪಮಾತೀತರು ಅನ್ನುತ್ತಾರೆ. ಅಂತಹ ಉಪಮಿಸಲಾಗದ ಒಂದು ಮಹಾನ್ ಚೇತನ ಅದು ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳು. ಇಲ್ಲಿ ಪರಮ ಪೂಜ್ಯರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗ್ತಾ ಇದ್ದಾರೆ. ಬಸವ ಚಿಂತನೆಗಳನ್ನೇ ಮೈಗೂಡಿಸಿಕೊಂಡ ಮಹಾನ್ ಚೇತನ ದರ್ಶನವನ್ನ ಹೀಗೆ ಇಡೀ ನಾಡಿನ ತುಂಬೆಲ್ಲ ತಮ್ಮ ಬಸವ ಚಿಂತನೆಗಳನ್ನೇ ಬಿತ್ತಿದಂತಹ ಮಹಾನ್ ಅದು ಚೇತನ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳು.